ಅದು ಬಂತು ಇನ್ನೊಂದು ಬಾಡಿ ಇಟ್ಕೊಮ್ಮ ಮುಂಜ ಬುಧವಾರ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಇಬ್ಬರು ಯುವಕರು ಸಾವನ್ನಪ್ಪಿರುವ ಘಟನೆ ಬುಧವಾರ ನಡೆದಿದೆ. ಬುಧವಾರ ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಯುವಕರಿಬ್ಬರು ಸಾವನ್ನಪ್ಪಿರುವ ಘಟನೆ ಬುಧವಾರ ನಡೆದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ವೀಕ್ಷಣೆಗೆ ಬಂದಿದ್ದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಉಂಟಾದ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಕುರುಟಳ್ಳಿ ಗ್ರಾಮದ ತಿಮ್ಮಪ್ಪರವರ ಮಗ 23 ವರ್ಷದ ಶ್ರವಣ್ ರವರಾಗಿದ್ದು ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಿನಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿದ್ದ. ಇನ್ನು ಮೃತ ವಿದ್ಯಾರ್ಥಿಯ ಶವ ಗುರುವಾರ ಬೆಳಗ್ಗೆ ಸ್ವಗ್ರಾಮ ಕುರುಟಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದ ವೇಳೆ ಗ್ರಾಮದಲ್ಲಿ ಪೋಷಕರು ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಚಿಂತಾಮಣಿ ತಾಲೂಕು ಗೋಪಾಲಿ ಗ್ರಾಮದ ಗಣೇಶ್ ಅವರ ಮಗ 22 ವರ್ಷದ ಪ್ರಜ್ವಲ್ ಎಂಬ ಯುವಕ ಕೂಡ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಬಲಿಯಾಗಿದ್ದು ಪ್ರಜ್ವಲ್ ಶವ ಕೂಡ ಸ್ವಗ್ರಾಮ ಗೋಪಾಲಿ ಗ್ರಾಮಕ್ಕೆ ತರಲಾಗಿದ್ದು ಗ್ರಾಮದಲ್ಲಿ ಪೋಷಕರ ಮತ್ತು ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೃಷ್ಣಪ್ಪನವ್ರ ಕುಟುಂಬ ರೈತ ಕುಟುಂಬ. ತುಂಬ ಕಷ್ಟ ಮತ್ತು ಕ್ಲಿಷ್ಟಕರವಂಥ ಈ ರೈತ ಕುಟುಂಬದಲ್ಲಿ ಅವಭಕ್ತ ಕುಟುಂಬ. ಅವ್ರಿಗೆ ಅವಭಕ್ತ ಕುಟುಂಬದಲ್ಲಿ ದೊಡ್ಡ ಮಕ್ಕಳು ಇವರು. ಇಡೀ ಕುಟುಂಬ ಹೆಣ್ಣು ಅನ್ನೋವೆಲ್ಲ ಗಂಡು ಅನ್ನೋದಿಲ್ಲ ಮಕ್ಕಳು ಅನ್ನೋಂಗಿಲ್ಲ. ಅವರು ಕ್ರಿಸ್ತ ನಾಸ್ತಿ ದುರ್ಭಿಕ್ಷಮ್ ಅಂತೇಳಿ ಅನ್ನದಾತರಿದ್ದಂಗೆ ತುಂಬ ಕಷ್ಟಪಟ್ಟು ಆ ಮಕ್ಕಳು ಓದಿಸಿದ್ರು. ಎಲ್ಲಿ ರೆಸಿಡೆನ್ಸಿ PUCಗೆ ಎಲ್ಲ ಸೇರಿಸಿ ಮಲೆನಾಡಲ್ಲಿ ಎಲ್ಲ ಮಾಡಿ ಅವ್ರ ಶ್ರಮವನ್ನು ಅವ್ರ ಮೇಲೆ ಹಾಕಿ ಬೆವರಲ್ಲಿ ಅವ್ರನ್ನ ಓದಿಸಿದ್ರು. ಇವತ್ತು ಆ ಸ್ಥಿತಿಗೆ ಏನು ಆ BDS ಅನ್ನೋ ಒಂದು ಡಾಕ್ಟರ್ ಕೋರ್ಸ್ ಸೇರಿಸೋದಕ್ಕೆ ಅವ್ರ ನೋವು ಜೊತೆಗೆ ನಮಗೂ ಕೂಡ ನೋವಿದೆ, ಕಣ್ಣೀರಲ್ಲಿ ನೀರು ಬರ್ತಾರೆ. ಅಷ್ಟೊಂದು ಕಷ್ಟಪಟ್ಟು ಓದಿಸ್ತಾರೆ. ಯಾರು ನೆರವು ಇಲ್ಲ, ಬೆವರೇ ಅವ್ರ ನೆರವು. ಇದರಲ್ಲಿ ಇವತ್ತು ನಡೆದಿರುವಂಥ ಒಂದು ದುರಂತ ಯಾರೇನಾದ್ರೂ ಅನ್ಕೋಬಹುದು. ಸರ್ಕಾರದ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿತನ ಅಲ್ಲಿ ತೋರಿಸ್ತಾ ಇದೆ. ಅದು ಯಾರಿಗೆ ತೋರಿಸ್ಕೊಳಕ್ಕೋಸ್ಕರ ಅವ್ರನ್ನ ಅಲ್ಲಿಂದ ಅಷ್ಟು ಮಾಡಿದ್ರೆ ಏನು ಅಂತ ಬಿಟ್ಟು ಅಲ್ಲಿ ಇವತ್ತು ಬಲಿಯಾಗಿರುವಂಥ ಮಕ್ಕಳು ನೋಡಿದ್ರೆ ಎಲ್ಲ 25 ವರ್ಷದಿಂದ ಕೆಳಗಡೆ ಇರುತ್ತೆ. ಅಮಾಯಕರು, ಬಡ ಜನರವರು ಯಾರೂ ಅವರೆಲ್ಲ ಮಧ್ಯಮ ಜನರು, ಯಾರೂ ಶ್ರೀಮಂತರಲ್ಲ. ಅವರು ಯಾರೂ ಅವರು ಇದರಲ್ಲಿ ಹೋಗಿರಲಿಲ್ಲ. ಈ ದುಃಖದ ಸಂಗತಿಯನ್ನು ನಮಗೆ ತಿಳ್ಕೊಂಡಾಗ ಯಾರಾದರೂ ಮಾನವರಿಗೆ ಯಾರಿಗಂತೂ ತಂದಿರ್ತೀವಿ. ಯಾರು ಕಾರಣ ಅನ್ನೋದಕ್ಕೆ ನೀವೇ ಅರ್ಥ ಮಾಡ್ತೀವಿ. ಇದಕ್ಕೆ ಎಷ್ಟು ಮಾತು ಹೇಳೋದಕ್ಕೆ ನಮ್ಮಲ್ಲಿ ಉಂಟಾಗಿದ್ದೀವಿ. ಸರ್, ಈಗ ಅವರು ಎಷ್ಟು ಕೋಟಿ ಕೊಟ್ಟರು ಬರ್ದೇ ಇರ್ತಕ್ಕಂಥ ಮಗು ಬರೀ 10-15 ಲಕ್ಷ ಪರಿಹಾರ ಹೇಳಿದಲ್ಲ. ಬೆವರು ಸುರಿಸ ಹೆಣ್ಮಕ್ಳು ನೋಡಿದ್ರೆ ಯಾರು 60 kg ಹೆಣ್ಮಕ್ಳು ಯಾರೂ ಇಲ್ಲ ಮನೆಯಲ್ಲಿ. ಅಂತ ಬಂದು ಆ ಬೆವರಲ್ಲಿ ಮಗುವನ್ನ ಬೆಳೆಸಿ ಹೋಗಿ ವಿದ್ಯಾವಂತರು ಮಾಡಿರೋದು. ಆ ಕೆಲಸ ಹೇಳಬಾರದು ನಿಮಗೆ. ಅವ್ರ ತಾತ ಸಾಯಂಕಾಲ ಹೋಗಿ ಬೆಳಗ್ಗೆ ಅವ್ರು ನೋಡಿಕೊಂಡು ಮತ್ತೆ ಇಲ್ಲಿ ಮಂಗಳೂರು ಕಡೆ ಸೇರಿಸಿ. ಇನ್ನು ಅದಕ್ಕಿಂತ ನಾವೇನು ಹೇಳೋದು? ಇವತ್ತು ಯಾವ ರೀತಿ ಇದೆ ಪರಿಸ್ಥಿತಿ ಇಲ್ಲಿ? ಈ ಪರಿಸ್ಥಿತಿಗೆ ಪದಗಳೇ ಇಲ್ಲ. ಇದು ಏನಾಗಿದೆ ಅಂತ ಇವತ್ತೆಲ್ಲ ನೋಡ್ತಾ ಇದ್ದೀವಿ. ತಂದೆ ತಾಯಿ ಕುಟುಂಬ, ಅವಭಕ್ತ ಕುಟುಂಬ ಅಂತ ಹೇಳಿದ್ರಲ್ಲ, ಇವತ್ತು ಅವಭಕ್ತ ಕುಟುಂಬನ ಕಾಣಿಸೋದಿಲ್ಲ. ಅವರೆಲ್ಲರೂ ಶ್ರಮ ಒಬ್ಬರದಲ್ಲ, ಅವಭಕ್ತ ಕುಟುಂಬ ಶ್ರಮ, ಅವ್ರ ವಿದ್ಯಾಭ್ಯಾಸಕ್ಕೆ ಬೇರೆ ಆ ಶ್ರಮನೇ ಅವ್ರ ಬೇರೆ ವಿದ್ಯಾಭ್ಯಾಸ. ತಂದೆ ತಾಯಿ ಯಾವ ರೀತಿ ನೋವನ್ನು ಬರ್ತಾರೆ ಸರ್? ಅದಕ್ಕೆ ಅದನ್ನ ನಾವು ಹೇಳಬಾರದು ಅಂತ ಹೇಳಿದ್ರಲ್ಲ. ಮನುಷ್ಯರು ಹೇಳಿ ಯಾವ ರೀತಿ ಅನ್ನೋದಕ್ಕೆ ಅದಕ್ಕೆ ಪದಗಳೇ ಇಲ್ಲ. ಅದನ್ನು ಇಲ್ಲ. ನಮಗೇನೋ ಬಾಯಲ್ಲಿ ಮಾತು ಬರ್ತಾ ಇದೆ, ನಾವು ಹೇಳೋಕ್ಕಾಗ್ತಾ ಇಲ್ಲ.
ಹೇಳ್ದಲ್ಲ ಇವತ್ತು. ಈಗ ಇಲ್ಲಿ ಯಾಕೆ ತಿಂದಿದ್ದು ಹಂಗೆ ಹೋಗಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಮನೆದು ತಂದಿದ್ದೆ ಬೇಕಾಗಿರಲಿಲ್ಲ, ಹಂಗೆ ಕಳಿಸ್ಬೇಕಾಗಿತ್ತು ಅಂತ ಹೇಳಿದೆ. ಸಂಸ್ಕಾರ ಹಂಗೆ ಮಾಡಿ ಹಂಗೆ ಕಳಿಸ್ಬೇಕಾಗಿತ್ತು. ಈಗ ನೋವು ಇದು ನಾವು ವಿಮಾನ ಸ್ವಲ್ಪ ಡೋರ್ ಹೇಳಿ ಸರ್. ಕಂಠೀರವ ಸ್ಟೇಡಿಯಂ ಹತ್ರ ಏನು ದುರಂತ ನಡೆದಿದೆ. ಈ ದುರಂತದಲ್ಲಿ ಏನು ದುರಂತ ನಡೆದಿದೆ, ಈ ದುರಂತದಲ್ಲಿ ನಮ್ಮ ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದಂಥ KR ಕೃಷ್ಣಪ್ಪನವರ ನಮ್ಮ ಕೃಷ್ಣಪ್ಪನವ್ರ ಕುಟುಂಬ ಸಂಪೂರ್ಣ ರೈತರು. ಎಷ್ಟೇ ಜನ ಇರ್ಬೋದು ಅದು ಬೇರೆ ಕಥಾಗ್ತದೆ. ನಮ್ಮ ಇವರು ಕುಟುಂಬ ಸಂಪೂರ್ಣ ಅಂದರೆ ಅದಕ್ಕೆ ಬೇರೆ ಇದೇ ಇಲ್ಲ. ಅಷ್ಟು ದುಡಿಮೆಯಿಂದ ಕೃಷ್ಣವನ್ನ ಅಷ್ಟು ದುರ್ಭಿಕ್ಷ ಅದನ್ನೇ ನಂಬಿಕೊಂಡು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಮಹದಾಸೆಯಿಂದ ಇದುವರೆಗೂ ಅವರೆಲ್ಲ ಕಷ್ಟ ಅಭ್ಯಾಸ ಕೊಡಿಸಿರ್ತಾರೆ. ಈಗ ಶ್ರವಣ ಅಂತ ಏನು ತಿಳ್ಕೊಂಡಿದ್ದಾನೆ, ಈ ಹುಡುಗ ಅಂಬೇಡ್ಕರ್ ಕಾಲೇಜಿನ ಬೆಂಗಳೂರಿನ ದಂತವೈದ್ಯಕೀಯದಲ್ಲಿ 2ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆತನಿಗೆ ಅದೇನು ಅಭಿಮಾನ ಇತ್ತು ಹೋಗಿದ್ದಾನೆ. ಈ ದುರಂತಕ್ಕೆ ಕಾರಣರು ಯಾರು, ಇದಕ್ಕೆ ಯಾರನ್ನು ಹೊಣೆಗಾರನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗೂ ಅರ್ಥನೇ ಆಗ್ತದೆ. ಈಗೇನು ಇವತ್ತು ಕ್ರಿಕೆಟ್ ದಂಧೆ IPL ಅಂದೋದು ಏನಿದೆ, ಇದು ದೊಡ್ಡ ಮಾರ್ಗವಾಗಿದೆ. ಎಷ್ಟು ಜನ ಯುವಕರು, ರೈತರ ಮಕ್ಕಳು, ಬಡ ಕೂಲಿ ಕಾರ್ಮಿಕರು ಈ ದಂಧೆಯನ್ನು ಅಭ್ಯಾಸ ಮಾಡಿಕೊಂಡು ಕುಟುಂಬಗಳು ಹಾಳಾಗುತ್ತೆ. ಇದರಿಂದ ಯಾರಿಗೆ ಅನುಕೂಲ ಆಗ್ತಿದೆ ಅಂತ ಸಮಾಜಕ್ಕಂತೂ ನಮಗೇನು ಅರ್ಥ ಆಗ್ತಾ ಇದೆ. ಸಮಾಜಕ್ಕೆ ಈ ಕ್ರಿಕೆಟ್ನಿಂದ ಕೊಡುಗೆ ಏನಂತ ನಮ್ಗೆ ಯಾರಿಗೂ ಅರ್ಥ ಆಗ್ತದೆ. ಇದೇ ನಾ ಕೊಡುಗೆ ಸರ್ಕಾರ ಇದು ಕ್ರಿಕೆಟ್ನಿಂದ ಕೊಡುಗೆ ಜನರ ಜೀವನ ಜೊತೆ ಚೆಲ್ಲಾಟ ಆಡೋದನ್ನು. ಇದಕ್ಕೆ ಯಾರು ಹೊಣೆ, ಯಾವ ರೀತಿ ಆಯ್ತು. ಇವಾಗ 11 ಜನ ಪಾಪ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ನಿರ್ಜೀವವಾಗಿರೋಂಥ ಎಷ್ಟೋ ಲಕ್ಷಾಂತರ ಕುಟುಂಬಗಳು ಈ ಬೆಟ್ಟಿಂಗ್ ದಂಧೆಯಲ್ಲಿ ಆನ್ಲೈನ್ ಬೆಟ್ಟಿಂಗ್ ನಡೀತದೆ. ಇದಕ್ಕೆ ಸರ್ಕಾರ ಏನು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತದೆ? ಒಂದು ಸಣ್ಣ ಕೋಳಿ ಪಂದ್ಯ ಆಡಿದ್ರೆ ರೈತರ ಮಕ್ಕಳು ಅವ್ರನ್ನ ನಿಷೇಧ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಬಟ್ ಇವಾಗ ಇದು ಕ್ರಿಕೆಟ್ನಲ್ಲಿ ಆಟಗಾರರು ಏನಿದ್ದಾರೆ, ಇವರು ಮಲ್ಟಿನ್ಯಾಷನಲ್ ಅಂತ ದೊಡ್ಡ ದೊಡ್ಡ ಕೋಟ್ಯಾಂಧಿಪತಿಗಳು ಅವ್ರನ್ನ ಜೀವಗಳನ್ನ ಏನೋ ರಾಸುಗಳನ್ನ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ, ಬೆಟ್ಟಿಂಗ್ ಏನೋ ಹರಾಜ್ನಲ್ಲಿ ಕೂತ್ಕೊಂಡು ಬೆಟ್ಟಿಂಗ್ ಆಡಿಸ್ತಾರೆ. ಯಾವ ನ್ಯಾಯ ಇದು ಅಂತ? ಅದಕ್ಕೆ ಕಾನೂನು ಇಲ್ವಾ? ಇದಕ್ಕೆ ಯಾರು ಹೊಣೆ? ಇದಕ್ಕೆ ಇವಾಗ ಏನು ಈ ಕುಟುಂಬಕ್ಕೆ ಯಾರು ದಿಕ್ಕೆ? ಯಾರು ಇವಾಗ ಇರೋದಿಬ್ಬರು ಮಕ್ಕಳು. ನಮಗೆ ಇದನ್ನು ವರ್ಣಿಸೋದಕ್ಕಾಗಲಿ ಇದಕ್ಕಾಗಲಿ ನಮ್ಮಲ್ಲಿ ಪದಗಳಿಲ್ಲ. ಇದು ಸರ್ಕಾರ ಮತ್ತು ಏನು ಕ್ರಿಕೆಟ್ ಅಸೋಸಿಯೇಷನ್ ಇದೆ, ನೇರ ಹೊಣೆ ಇವರಿಬ್ಬರು ಆಗ್ತಾರೆ. ಇದಕ್ಕೆ 10 ಗಂಟೆಗೆ ನಾವು ಮಾಮೂಲಿ ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಗೌರ್ಮೆಂಟ್ ಶಿಕ್ಷಕರು 1ನೇ ವರ್ಷ ಮುಗಿದಿತ್ತು. 2ನೇ ವರ್ಷದಲ್ಲಿ ಓದ್ತಿದ್ದೆ. ನಿನ್ನೆ 2:30 ಫೋನ್ ಮಾಡಿದೆ. ನಾನು ಫೋನ್ ತೆಗೆಯಲಿಲ್ಲ. ಇನ್ನೊಂದು ಕಾಲೇಜಿನಲ್ಲಿದ್ದಾರೆ. ನಾನು ಇದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದೆ. ಖಾಲಿ 35,000 ಕೆಪಾಸಿಟಿ ಇರೋದು, ಅದರಲ್ಲಿ ಲಕ್ಷಾನುಗಟ್ಟಲೆ ಜನ ಹೋಗಿ 2 ಲಕ್ಷ ಜನ ಹೋಗಿ ಸೇರಿದ್ರೆ ಏನಾಗುತ್ತೆ? ಜೀವಗಳು ಯೋಚನೆ ಮಾಡಬೇಕಿತ್ತು. ಸರ್ಕಾರದ ಕಡೆಯಿಂದ ನನ್ನ ಪ್ರಕಾರ ಸರ್ಕಾರದೇ ತಪ್ಪಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶ್ರವಣ್ಣು ನಾನು ಮಾತಾಡಿ ಸುಮಾರು 3 ತಿಂಗಳಾಗೋಗಿತ್ತು. ನಮ್ಮ ತಂದೆನೂ ರೀಸೆಂಟಾಗಿ ತೀರ್ಕೊಂಡು 1 7 ತಿಂಗಳಾಗಿತ್ತು. ಮುಂಚೆ ನಮ್ಮ ತಾತ ಇದ್ದಾಗ ಕಾಲ್ ಮಾಡ್ತಿದ್ದ, ಮಾತಾಡ್ತಿದ್ರು. ಇವಾಗ ಕಾಲ್ ಮಾಡಿ ತುಂಬ ದಿನಗಳೇ ಆಗೋಯ್ತು. ಅಂದರೆ ಬೆಂಗಳೂರಲ್ಲಿ ಓದ್ತಿದ್ರು, ನಾವು ಇಲ್ಲೇ ಇರ್ತಿದ್ರು. ಡೈಲಿ ನಮ್ಮ ಅಕ್ಕ ನಮ್ಮ ಬಾವ್ರ ಜೊತೆ ಮಾತಾಡ್ತಿದ್ರು. ಸಿದ್ಧ ಹರ್ಬಲ್ ಕೇರ್, ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಜೂನ್ 4 ಬುಧವಾರದಿಂದ ಆರಂಭವಾಗುತ್ತಿರುವ
ಸಿದ್ಧ ಹರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 9363203259ಕ್ಕೆ ಸಂಪರ್ಕಿಸಬಹುದು.